ವಿಚಾರಕ್ಕೆ ಬಂದ್ರೆ 5 ಕ್ಷೇತ್ರಗಳು ಇನ್ನೂ ಕೂಡ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಇನ್ನೂ ಕೂಡ ಆ ಬಗ್ಗೆ ಚರ್ಚೆ ಮುಂದುವರಿತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ನಿನ್ನೆ ತಡರಾತ್ರಿಯ ತನಕ ಕೂಡ ಸಿಇಸಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. 5 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. 5 ಕ್ಷೇತ್ರದ ಕುರಿತು ತಡರಾತ್ರಿ ಬಿಜೆಪಿ ಸಿಇಸಿ ಮೀಟಿಂಗ್ ಸಭೆಯಲ್ಲಿ ಕೋಲಾರ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ತೀರ್ಮಾನ ಆಗಿದೆ ಅಂತೆ. ರಿಪಬ್ಲಿಕನದಲ್ಲಿ ಬಿಜೆಪಿ ಮೀಟಿಂಗ್ ನ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 3 ಕ್ಷೇತ್ರ ಜೆಡಿಎಸ್ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತಹ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಾಗ್ತಾರೆ ಬಿಜೆಪಿ ಪಾಳ್ಯದಲ್ಲಿ ಅನ್ನೋದು ಪ್ರಶ್ನೆ. ಆ 5 ಕ್ಷೇತ್ರಗಳ ಬಗ್ಗೆ ನಿನ್ನೆ ತಡರಾತ್ರಿಯ ತನಕ ಕೂಡ ಚರ್ಚೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚಿತ್ರದುರ್ಗ ಮತ್ತು ರಾಯಚೂರು ಬಗ್ಗೆ ಇನ್ನೂ ಕೂಡ ಚರ್ಚೆ ಹಾಗೆ ಉಳ್ಕೊಂಡಿದೆ ಅಂತೆ ಬಿಜೆಪಿ ಪಾಳ್ಯದಲ್ಲಿ. ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಸ್ಪರ್ಧೆ ಇಲ್ಲ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಆಯ್ಕೆಯೂ ಕೂಡ ಬಿಜೆಪಿ ಪಾಲಿಗೆ ಸದ್ಯ ಕಗ್ಗಂಟಾಗಿದೆ ಅಂತೆ. ರಾಯಚೂರಿನಲ್ಲಿ ಹಾಲಿ ಸಂಸದ ಮತ್ತು ಮಾಜಿ ಸಂಸದರ ಮಧ್ಯೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. 2 ಪ್ರತ್ಯೇಕ ವರದಿ ತರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅನಂತಕುಮಾರ್ ಹೆಗಡೆ ಬಗ್ಗೆ ಹೈಕಮಾಂಡ್ ನಾಯಕರೇ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರಂತೆ. ಈ ಬಾರಿ ಅವರಿಗೆ ಟಿಕೆಟ್ ಬೇಡ ಅಂತ. ಉತ್ತರ ಕನ್ನಡಕ್ಕೆ ಅಭ್ಯರ್ಥಿಯನ್ನ ಬದಲಾಯಿಸುವ ಬಗ್ಗೆಯೂ ಕೂಡ ತೀರ್ಮಾನ ಮಾಡಲಾಗಿದೆ ಬಿಜೆಪಿ ಹೈಕಮಾಂಡ್ ನಲ್ಲೇ ಅನ್ನೋದ್ರ ಡೀಟೇಲ್ ಸಿಗ್ತಾ ಇರೋದು. ಸಹಜವಾಗಿ ಡೌಟ್ ಇರೋದು ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳು ಇದೆ ಅಂತ. ಬಟ್ ರಾಜ್ಯ ನಾಯಕರಲ್ಲ, ಬದಲಾಗಿ ರಾಷ್ಟ್ರೀಯ ನಾಯಕರೇ ಒಲವು ತೋರ್ತಾ ಇಲ್ಲ ಅಂತೆ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೇ ಹೆಗಡೆ ಅವರ ಬಗ್ಗೆ ಒಂದಷ್ಟು ಅಸಮಾಧಾನಗಳಿದೆ. ಈ ಬಾರಿ ಅವ್ರಿಗೆ ಟಿಕೆಟ್ ಬೇಡ, ಅಭ್ಯರ್ಥಿಯನ್ನ ಬದಲಾಯಿಸೋಣ ಅನ್ನುವಂತಹ ತೀರ್ಮಾನಕ್ಕೆ ಬರಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸಹಜ ಕುತೂಹಲವನ್ನ ಕೆರಳಿಸ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದ್ರು ಕೂಡ ಯಾಕಿಷ್ಟು ಗೊಂದಲಗಳು? ಹೌದು ಸ್ಮಿತಾ, ಖಂಡಿತ ಇದು ಒಂಥರ ಗೊಂದಲ ಅಂತಾನೆ ಹೇಳ್ಬೋದು, ಮತ್ತೆ ಕುತೂಹಲನೂ ಇದೆ ಇದರಲ್ಲಿ. ಯಾಕಂದ್ರೆ ಈ ಚಿಕ್ಕಬಳ್ಳಾಪುರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಅಭ್ಯರ್ಥಿ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಒಂದು ಚುನಾವಣಾ ಪ್ರಚಾರದಲ್ಲಿ ಪ್ರಚಾರ ಮಾಡ್ತಿದ್ರೆ, ಅದೇ ತರನೇ ಯಲಹಂಕ ಏನು ಶಾಸಕರಾಗಿರುವ ಒಂದು ವಿಶ್ವನಾಥ್ ಅವ್ರ ಮಗ ಅಲೋಕ್ ವಿಶ್ವನಾಥ್ ಸಹ ಇಲ್ಲಿ ಅವ್ರ ಮಗ ಮತ್ತೆ ತಂದೆ ಇಬ್ರು ಸೇರಿ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲ ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡಿದ್ರೆ. ಆದ್ರೆ ನಂಗೆ ಸಿಗುತ್ತೆ ಇದು ಅಂದ್ರೆ ನಾನೇ ಆಕಾಂಕ್ಷಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಇವ್ರು ಓಡಾಡ್ತಾ ಇದ್ರೆ. ಮತ್ತೆ ಇವರಿಬ್ಬರ ನಡುವೆ ಒಂದ್ಸಲ ಇಲ್ಲಿ ಟಾಕ್ ವಾರ್ ಸಹ ನಡೆದಿತ್ತು. ನಂಗೆ ಟಿಕೆಟ್ ಸಿಗುತ್ತೆ, ನಾನು ಒಕ್ಕಲಿಗ ಅಂತ ಅಂದ್ಬಿಟ್ಟು ಸುಧಾಕರ್ ಸಹ ಅಂದಿದ್ರು. ಅದೇ ತರನೇ ಇವರು ಯಲಹಂಕ ವಿಶ್ವನಾಥ್ ಸಹ ನಾನು ಮೂಲ ಒಕ್ಕಲಿಗ, ನಾನು ಮೂಲ ಒಕ್ಕಲಿಗ ಅಂತ ಈ ತರನ ಒಂದು ಟಾಕ್ ಫೈಟ್ ಸಹ ನಡೆದಿತ್ತು. ಇದ್ರಲ್ಲಿ ಏನು ಅಂತಂದ್ರೆ ಈಗ ನಮಗೆ ಬಂದ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಏನಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಸದಾನಂದ ಗೌಡರು ಒಂದು ಆಕಾಂಕ್ಷಿ ಆಗ್ಬಹುದು ಅಂತ ಅಂದ್ಬಿಟ್ಟು ಒಬ್ಬ ಮಾಜಿ ಏನ್ ಜೆಡಿಎಸ್ ಶಾಸಕರು ಏನಿದ್ರೆ ಅವ್ರು ಸಹ ಅವ್ರ ಕಡೆಯಿಂದ ಒಂದು ಮಾಹಿತಿ ಸಿಕ್ಕಿದೆ. ಏನಂತಂದ್ರೆ ಸದಾನಂದ ಗೌಡರಿಗೆ ನಾವು ಈ ಸಲ ಒಂದು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಸಹ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಸಿಟಿ ರವಿ, ಇದಕ್ಕೆ ಮುಂಚೆ ಒಂದು ಸಿಟಿ ರವಿ ಹೆಸರು ಬಂತು, ಮತ್ತೆ ಸುಮಲತಾ ಹೆಸರು ಬಂದಿದೆ, ಮತ್ತೆ ಕುಮಾರಸ್ವಾಮಿ ಹೆಸರು ಸಹ ಕೇಳಿ ಬಂದಿದೆ. ಆದ್ರೆ ಈ ಮೂವರಲ್ಲಿ ಯಾರಾಗ್ತಾರೆ ಆಕಾಂಕ್ಷಿ ಅಂತ ಕಾದ್ ನೋಡ್ಬೇಕಾಗಿದೆ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.